ನಮಸ್ಕಾರ ವೀಕ್ಷಕರ, ಈ ವಿಡಿಯೋದಲ್ಲಿ ಭಾಳ ಮುಖ್ಯವಾಗಿರುವಂಥ ಮಾಹಿತಿ ನಾನು ನಿಮಗೆ ಅಂದರೆ ಡೌಟ್ ಕ್ಲಿಯರ್ ಮಾಡಲು ಹೋಗ್ತಾ ಇದ್ದೇನೆ. ಅದೇನಪ್ಪ ನನಗೆ ಭಾಳ ಜನ ವಾಟ್ಸಪ್ನಲ್ಲಿ ಅಂದರೆ ಯೂಸಲಿ ಪೇರೆಂಟ್ಸ್ ಮೆಸೇಜ್ ಹಾಕಿದ್ದಾರೆ. ಅದರಲ್ಲಿ ಏನು ಪ್ರಶ್ನೆ ಇತ್ತು ಅಂದರೆ, ಬೇರೆ ಸ್ಟೇಟ್ನವರಾಗಿದ್ದು ಅಂದರೆ ನೋಡಿ NTA DMEಗೆ ಒಂದು ಫೈಲ್ ಬಂದಿತ್ತು. ಅಂದರೆ ಕರ್ನಾಟಕದ ವಿದ್ಯಾರ್ಥಿಗಳು ಯಾರೆಲ್ಲ NTAಗೆ ಅಪ್ಲೈ ಮಾಡುವಾಗ ಹೋಮ್ ಸ್ಟೇಟ್ ಕರ್ನಾಟಕ ಅಂತ ಕನ್ಸಿಡರ್ ಮಾಡ್ತಾರೆ, ಆ ಎಲ್ಲ ವಿದ್ಯಾರ್ಥಿಗಳು ಒಂದು ಲೀಸ್ಟ್ KEಗೆ ಕೊಟ್ಟಿರುವಂಥದ್ದು. ಅದು ಆಲ್ರೆಡಿ ಪಬ್ಲಿಷ್ ಆಗಿದೆ, ನೀವು ಚೆಕ್ ಸಹ ಮಾಡಿರ್ತೀರ. ಪ್ರಶ್ನೆ ಏನಂದರೆ, ಪ್ರೆಸೆಂಟ್ ರೌಂಡ್ 1ನಲ್ಲಿ ಕೆಲವು ವಿದ್ಯಾರ್ಥಿಗಳು ಏನು ಸೀಟ್ನ ಪಡ್ಕೊಂಡಿರ್ತಾರೆ ಅವರ ನಂಬರ್ ಏನಪ್ಪ ಅಂದರೆ KEನಲ್ಲಿ ಅಲ್ಲಿ ಪಬ್ಲಿಷ್ ಮಾಡಿರೋಂಥ ಕರ್ನಾಟಕ ಅಂತ ಕ್ಲೇಮ್ ಮಾಡೋ ವಿದ್ಯಾರ್ಥಿಗಳ ಲೀಸ್ಟಲ್ಲಿ ಇಲ್ಲ. ಅಂದರೆ ಅವರು ಕರ್ನಾಟಕದವ್ರು ಇಲ್ಲ. ಆದರೂ ಸಹ ಅವರಿಗೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಹೇಗೆ ಲಭಿಸಿತು ಅಂದರೆ ಯಾವ ರೀತಿ ಅಲೋಟ್ ಮಾಡಿದ್ದಾರೆ ಅನ್ನೋ ಭಾಳಷ್ಟು ಪೇರೆಂಟ್ಸ್ ಒಂದು ಪ್ರಶ್ನೆ ಇದೆ. ಅದನ್ನು ಅಲ್ಲಿ ಕ್ಲಿಯರ್ ಮಾಡೋಕ್ಕೆ ಹೋಗ್ತಾ ಇದ್ದಾನೆ. ಸೊ ನೋಡಿ ಏನಾಗುತ್ತಪ್ಪ ಅಂತಂದರೆ, ಆ್ಯಕ್ಚುಲಿ ಈಗ ಬೇರೆ ರಾಜ್ಯದವರಾಗಿದ್ದು ನಮ್ಮ ರಾಜ್ಯದಲ್ಲಿ ಕೆಲಸದ ನಿಮಿತ್ತಲ್ಲೇ ಬಂದಿರೋದುಂಟು. ಫಾರ್ ಎಕ್ಸಾಂಪಲ್ ತಮಿಳ್ನಾಡು ಅಂತ ಅಂದ್ಕೊಳ್ಳಿ. ತಮಿಳ್ನಾಡು ಒಬ್ಬ ವ್ಯಕ್ತಿ ನಮ್ಮ ಸ್ಟೇಟಲ್ಲಿ ಬಂದು ಅಥವಾ ಬೆಂಗಳೂರಲ್ಲಿ ಬಂದು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾಯಿದ್ರೆ ಆತ ವರ್ಷಾನುಗಟ್ಟಲೆ ಇಲ್ಲೇ ಇರ್ತಾನೆ. ಆ ಸಂದರ್ಭದಲ್ಲಿ ತನ್ನ ಮಕ್ಕಳಿಗೆ, ಮಗ ಅಥವಾ ಮಗಳಿಗೆ ಇಲ್ಲಿ ಮಿನಿಮಮ್ 7 ವರ್ಷ ಸ್ಟಡಿ ಮಾಡಿಸಿದರೆ, ಓಕೆ, ನಮ್ಮಲ್ಲಿ ಕರ್ನಾಟಕದಲ್ಲಿ ಸ್ಟಡಿ ಮಾಡಿಸಿದರೆ ಇನ್ಕ್ಲೂಡಿಂಗ್ 10th ಅಥವಾ 12th ಎರಡರಲ್ಲಿ ಒಂದು ಆದರೂ ಸಾಕು. ಸೊ ಅಂಥವ್ರೆಲ್ಲ ಏನಪ್ಪ ಅಂದರೆ ಕ್ಲಾಸ್ ಎಗೆ ಎಲಿಜಿಬಲ್ ಆಗ್ತಾರೆ. ಅಂದರೆ ಅವರು ನಮ್ಮಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು ಮತ್ತು ಸೀಟ್ನ ಪಡ್ಕೊಳ್ಬೋದು. ನಮ್ಮ ಹತ್ರ ಭಾಳ ಜನ ಕ್ಲೈಂಟ್ಸ್ ಇದ್ದಾರೆ. ತಮಿಳ್ನಾಡು ಆಗಿರ್ಬೋದು, ರಾಜಸ್ಥಾನ ಆಗಿರ್ಬೋದು, ಒರಿಸ್ಸಾ ಆಗಿರ್ಬೋದು. ಅವರೆಲ್ಲ ಬೇರೆ ರಾಜ್ಯದವರಾಗಿದ್ದು ಸುಮಾರು ಒಂದು 15-16 ವರ್ಷಗಳಿಂದ ಅವರು ಕರ್ನಾಟಕದಲ್ಲೇ ವರ್ಕ್ ಮಾಡ್ತಾ ಇದ್ದಾರೆ. ಹಾಗಾಗಿ ತಮ್ಮ ಮಕ್ಕಳಿಗೆ ಏನಪ್ಪ ಅಂದರೆ ಇಲ್ಲೇ ಕರ್ನಾಟಕದಲ್ಲಿ ಸ್ಟಡಿ ಮಾಡಿಸಿರ್ತಾರೆ. ಮಿನಿಮಮ್ 7 ವರ್ಷ ಇದ್ದರೆ ಸಾಕು. ಓಕೆ, ಅದರಲ್ಲಿ 10th ಅಥವಾ 12th ಒಂದು ಯಾವುದಾದ್ರೂ ಒಂದಳೆ ಕಲ್ತಿರೆ ಅವರು ಕ್ಲಾಸ್ ಎ ಏನು ಎಲಿಜಿಬಿಲಿಟಿ ಇರ್ತೋ ಅದಕ್ಕೆ ಅವರು ಒಳಪಡ್ತಾರೆ. ಹಂಗೆ ಅದರ ಮುಖಾಂತರ ಕರ್ನಾಟಕದ ವಿದ್ಯಾರ್ಥಿ ಥರನೇ ಅವರಲ್ಲಿ ಸೀಟ್ನ ಪಡ್ಕೊಳ್ಬೋದು. ಇದೇ ಅಲ್ಲಿ ಆಗಿರುವಂಥದ್ದು. ಆಮೇಲೆ ಬಟ್ NTAಗೆ ಅವ್ರು ಅಪ್ಲೈ ಮಾಡುವಾಗ ಕರ್ನಾಟಕ ಹೋಮ್ ಸ್ಟೇಟ್ ಕರ್ನಾಟಕ ಅಂತ ಅವ್ರದ್ದೇನು ಹೋಮ್ ಸ್ಟೇಟ್ ಇರುತ್ತೆ ತಮಿಳ್ನಾಡು ಇದ್ದರೆ ತಮಿಳ್ನಾಡು ಆಯ್ಕೆ ಮಾಡ್ಕೊಂಡಿರ್ತಾರೆ. ಹಾಗಾಗಿ ತಮಿಳ್ನಾಡಿಗೆ ಅಲ್ಲಿನ ಒಂದು ಅಥಾರಿಟಿ ಅಂದರೆ ಏನಪ್ಪ ಅಂದರೆ ತಮಿಳ್ನಾಡಲ್ಲಿ ಈ ವಿದ್ಯಾರ್ಥಿಗಳ ಲೀಸ್ಟ್ ಇರುತ್ತೆ. ಕೇರಳ ಇದ್ದರೆ ಕೇರಳ ಇರುತ್ತೆ. ಓಕೆ, ಗುಜರಾತ್ ಇದ್ದರೆ ಗುಜರಾತ್ ಅಂತ ಇರುತ್ತೆ. ಅವರ ಹೋಮ್ ಸ್ಟೇಟ್ ಬೇರೆ ಇರ್ಬೋದು, ಬಟ್ ಅವರು ಕರ್ನಾಟಕದಲ್ಲಿ ಮಿನಿಮಮ್ 7 ಇಯರ್ಸ್ ಸ್ಟಡಿ ಮಾಡಿದ್ದು, ಅದರಲ್ಲಿ 10th ಅಥವಾ 12th ಇನ್ಕ್ಲೂಡ್ ಆಗಿರುವಂಥದ್ದು. ಸೊ ಹಾಗಾಗಿ ಅವರು ಕ್ಲಾಸ್ ಎ ವಿದ್ಯಾರ್ಥಿಗಳನ್ನು ಯೂಸಲಿ ವಿದ್ಯಾರ್ಥಿಗಳಾಗೆ ಕನ್ಸಿಡರ್ ಮಾಡ್ತಾರೆ. ಸೊ ಹಾಗಾಗಿ ಬೇರೆ ರಾಜ್ಯದವರಾಗಿದ್ದು ಅವರು ಇಲ್ಲಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ನ ಪಡ್ಕೊಳ್ಬೋದು. ಹಾಗಾಗಿ ಅವ್ರು ಪಡ್ಕೊಂಡಿರ್ತಾರೆ. ಆ ವಿದ್ಯಾರ್ಥಿಗಳ ಹೆಸರು ನೀವು ಕರ್ನಾಟಕ ಕ್ಲೇಮ್ ಮಾಡ್ಕೊಂಡಿರುವಂಥ ಲೀಸ್ಟಲ್ಲಿ ನೋಡಿದ್ರೆ ಸಿಗೋದಿಲ್ಲ. ಅವ್ರ ಹೋಮ್ ಸ್ಟೇಟ್ ಏನಿರುತ್ತೋ ಅಲ್ಲಿ ನೀವು ಚೆಕ್ ಮಾಡಿದಾಗ ಅವೈಲೇಬಲ್ ಆಗುತ್ತೆ. ಸೊ ಹಾಗಾಗಿ ಬೇರೆ ರಾಜ್ಯದವರಾಗಿದ್ದರೂ ಸಹ ಕರ್ನಾಟಕದಲ್ಲಿ ಮಿನಿಮಮ್ 7 ಇಯರ್ಸ್ ಸ್ಟಡಿ ಮಾಡಿದ್ದು, ಅದರಲ್ಲಿ 10 ಅಥವಾ 12 ಒಳಗೊಂಡಿದ್ರೆ ಅವರು ಕ್ಲಾಸ್ ಎ ಥರನೇನಪ್ಪ ಅಂದರೆ ಟ್ರೀಟ್ ಮಾಡ್ತಾರೆ. ಸೊ ಹಾಗಾಗಿ ಅವರಿಗೆ ಈ ಒಂದು ಸೀಟ್ ಈ ರೀತಿ ಲಭಿಸಿರೋದುಂಟು. ಕ್ಲಿಯರ್ ಆಯ್ತು ಅನ್ಕೋತೀನಿ. ಮತ್ತು ಇನ್ನೊಂದು MCC ಏನಪ್ಪ ಅಂದರೆ ಈ ಆಲ್ರೆಡಿ NMCನಿಂದ ಒಂದು ಆಲ್ರೆಡಿ ಹೊಸ ನೋಟಿಫಿಕೇಷನ್ ಬಂದಿದೆ. ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ಎಲ್ಲ ಸ್ಟೇಟ್ಗಳಿಗೆ ಏನಪ್ಪ ಅಂತಂದರೆ ಸ್ಕೆಡ್ಯೂಲ್ ಮತ್ತು ಇನ್ನೊಂದು ಸಲ ರಿವೈಸ್ ಮಾಡಿದೆ. MCCನೂ ಸಹ ರಿವೈಸ್ಡ್ ಮಾಡಿದೆ. ಅದರ ಲಿಂಕ್ ನಾನು ನಿಮಗೆ ವಾಟ್ಸಪ್ ಚಾನಲಲ್ಲಿ ಹಾಕಿರ್ತೇನೆ. ದಯವಿಟ್ಟು ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಚೆಕ್ ಮಾಡ್ಕೊಳ್ಳಿ. ಓಕೆ. ಸೊ ಮತ್ತು MBBS ಡೆಂಟಲ್ ಮತ್ತು BDS ಸಿಕ್ಕಿದ್ದು, MPBS ಆಗಿರ್ಬೋದು, BDS ಆಗಿರ್ಬೋದು, ಆಯುಷ್ ಸಿಕ್ಕಿದ್ರೆ ಪ್ರೆಸೆಂಟ್ಲಿ ಏನು ಮಾಡೋ ಅವಶ್ಯಕತೆ ಇರೋದಿಲ್ಲ. ನಿಮಗೆ ವೆಯ್ಟ್ ಮಾಡಬೇಕು. MCC ರಿಸಲ್ಟ್ 9ನೇ ತಾರೀಕು ಬಂತು ಅಂದರೆ 10ನೇ ತಾರೀಕು ನಮ್ಮ ಹತ್ರ ಈ ಒಂದು ಚಾಯ್ಸಸ್ ಮಾಡೋದಕ್ಕಾಗಿ ನಿಮಗೆ ಬಿಡ್ತಾರೆ. ಕೆಲವರು ಬೇಕಾದರೆ ಅಡ್ಮಿಷನ್ ಮಾಡ್ಕೊಂಗಿರ್ತಾರೆ, ಚಾಯ್ಸನ್ ಮಾಡ್ಕೊಳ್ಳಿ. ಹೋಲ್ಡ್ ಮಾಡಬೇಕಂದ್ರೆ ಚಾಯ್ಸ್ 2 ಮಾಡಿ. MBBS ಆಗಲಿ, BDS ಆಗಲಿ ಅಥವಾ ಆಯುರ್ವೇದಿಕ್ ಅಂದರೆ ಹೋಮಿಯೋಪತಿ ಆಗಲಿ, ಚಾಯ್ಸ್ 2 ಮಾಡಿಕೊಂಡ್ರೆ ಹೋಲ್ಡಲ್ಲಿ ಇಟ್ಕೊಂಡು ಅದ್ರ ಪೇಮೆಂಟ್ ಮಾಡಬೇಕಾಗತ್ತೆ. ನಿಮ್ಗೆ ಯೂಸಲಿ ಕಾಷನ್ ಡಿಪಾಸಿಟ್ ಇರೋದಿಲ್ಲ. ಚಾಯ್ಸ್ 3 ಮಾಡಿದರೆ ಸಿಕ್ಕಿರೋಂಥ ಕಾಲೇಜ್ ನೀವು ಡಿಲೀಟ್ ಮಾಡ್ತಾ ಇದ್ದೀರಿ ಅಂತ ಅರ್ಥ. ಕಾಷನ್ ಡಿಪಾಸಿಟ್ ಪೇ ಮಾಡಬೇಕಾಗತ್ತೆ. ಕಾಷನ್ ಡಿಪಾಸಿಟ್ ಸಂಬಂಧಪಟ್ಟಾಗೆ ಮುಂಬರೋ ದಿನಗಳಲ್ಲಿ ಯೂಸಲಿ ಬರುತ್ತೆ. ಬಂದಾಗ ನೋಟಿಫಿಕೇಶನ್ ಬರುತ್ತೆ. ಅಫಿಷಿಯಲ್ ವೆಬ್ಸೈಟ್ ನೀವು ನೋಡ್ಕೊಳ್ಳಿ, ಅಥವಾ KE ವಿಕಾಸನ ಯೂಟ್ಯೂಬ್ ಚಾನಲ್ ಚೆಕ್ ಮಾಡ್ಕೊಳ್ಳಿ, ಅಥವಾ ಅದು ಬಂದಾಗೂ ಸಹ ನಾವೆಲ್ಲರೂ ಸಹ ವಿಡಿಯೋ ಮುಖಾಂತರ ನಿಮಗೆ ತಿಳಿಸಲು ಪ್ರಯತ್ನ ಮಾಡ್ತೇವೆ. ಓಕೆ, ವಿಡಿಯೋದಲ್ಲಿ ಇಷ್ಟೇ. ಮತ್ತೆ ಸಿಗೋಣ ಮುಂದೆ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.